ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೂಳೆಗಳಿಗೆ ಬರುವ ಕಾಯಿಲೆ ಆಸ್ಟಿಯಾಸೋರೋಸಿಸ್. ಆಸ್ಟಿಯಾಲಜಿ ಎಂದರೆ ಮೂಳೆ ಶಾಸ್ತ್ರ. ಕಬ್ಬಿಣ ತುಕ್ಕು ಹಿಡಿಯದಂತೆ ಸತುವಿನ ಲೇಪನ ಮಾಡುವ ಕ್ರಿಯೆಗೆ ಗ್ಯಾಲ್ವನೀಕರಣ ಎನ್ನುತ್ತೇವೆ. ಹೆಮಟೋಫೋಬಿಯಾ ಎಂದರೆ ರಕ್ತ ಕಂಡರೆ ಭಯ. ಹೈಡ್ರೋಫೋಬಿಯಾ ಎಂದರೆ ನೀರು ಕಂಡರೆ ಭಯ. ಡಾಕ್ಟರ್ಸ್ ಫೋಬಿಯಾ ಎಂದರೆ ವೈದ್ಯರನ್ನ ಕಂಡರೆ ಭಯ. ಟೀಚರ್ಸ್ ಫೋಬಿಯಾ ಎಂದರೆ ಶಿಕ್ಷಕರನ್ನ ಕಂಡರೆ ಭಯ. ಗಂಟೆಗಳನ್ನು ಯಾವ ಲೋಹದ ಮಿಶ್ರಣದಿಂದ ತಯಾರಿಸುತ್ತಾರೆ? ತಾಮ್ರ ಮತ್ತು ತವರ. ತಾಮ್ರ ಪ್ಲಸ್ ತವರ = ಕಂಚು. ತಾಮ್ರಕ್ಕೆ ತವರ ಬೆರೆಸಿದರೆ ಕಂಚು ಉಂಟಾಗುತ್ತದೆ. ಯಾವ ದೇಶದಲ್ಲಿ ಊಟ ಮಾಡಲು ಕಡ್ಡಿಗಳನ್ನು ಬಳಸುತ್ತಾರೆ? ಚೀನಾ ದೇಶದಲ್ಲಿ. ಭಾರತದಲ್ಲಿಯೇ ಹುಟ್ಟಿದ 2 ಗುಂಪು ಆಟಗಳ ಹೆಸರು ಕಬಡ್ಡಿ ಮತ್ತು ಖೋ ಖೋ. ವಿಮಾನ ಚಾಲನೆ ಕೊಠಡಿಯನ್ನು ಏನೆಂದು ಕರೆಯುತ್ತಾರೆ? ಕಾಕ್ಪಿಟ್. ಗಿಟಾರ್ನ ಭಾರತೀಯ ರೂಪಾಂತರ ಯಾವುದು? ಸಿತಾರ. ಏಕ್ರೋಫೋಬಿಯಾ ಎಂದರೆ ಎತ್ತರದ ಭಯ. ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳು ಎಲ್ಲಿ ರೂಪುಗೊಳ್ಳುತ್ತವೆ? ಅಸ್ಥಿ ಮಜ್ಜೆಯಲ್ಲಿ. ಮನುಷ್ಯನ ದೇಹದ ಉಷ್ಣತೆಯನ್ನು ನಿಯಂತ್ರಿಸುವ ಗ್ರಂಥಿ ಪಿಟ್ಯುಟರಿ ಗ್ರಂಥಿ. ವಾಯುಮಂಡಲವಿರದಿದ್ದರೆ ಆಕಾಶ ಯಾವ ಬಣ್ಣದಲ್ಲಿರುತ್ತಿತ್ತು? ಕಪ್ಪು ಬಣ್ಣದಲ್ಲಿ. ನಕ್ಷತ್ರಗಳ ಆಂತರಿಕ ಕುಸಿಯುವಿಕೆಯ ಮಿತಿಯ ಹೆಸರೇನು? ಚಂದ್ರಶೇಖರ್ ಮಿತಿ. ಮಾನವನ ದೇಹದ ಯಾವ ಅಂಗ ಎಲ್ಲಕ್ಕೂ ದೊಡ್ಡದು? ಯಕೃತ್ತು ಅಥವಾ ಪಿತ್ತಕೋಶ ಅಥವಾ ಲಿವರ್. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿದಾಗ ಅದರ ತರಂಗ ದೂರ ಮತ್ತು ವೇಗ ಬದಲಾಗುತ್ತದೆ. ಕಾಮನ ಬಿಲ್ಲಿನಲ್ಲಿ ಬಣ್ಣಗಳಿಗೆ ಕಾರಣ ಬೆಳಕಿನ ವರ್ಣ ವಿಭಜನೆ ಉಂಟಾಗುವುದು. ಬಿಳಿ ಬೆಳಕಿನಲ್ಲಿರುವ ಬಣ್ಣಗಳ ಸಂಖ್ಯೆ 7. ಸಂಕೀರ್ಣ ಬೆಳಕನ್ನು ಅದರ ಘಟಕ ವರ್ಣಗಳಾಗಿ ವಿಭಜಿಸುವ ವಿದ್ಯಮಾನದ ಹೆಸರು ವರ್ಣ ವಿಭಜನೆ. ಬಣ್ಣಗಳನ್ನು ಅವುಗಳ ತರಂಗ ದೂರದ ಏರಿಕೆಯ ಕ್ರಮದಲ್ಲಿ ಬರೆದಾಗ ಬರುವ ಸರಿಯಾದ ಕ್ರಮ ನೀಲಿ, ಹಸಿರು, ಹಳದಿ, ಕೆಂಪು. ಕಿತ್ತಳೆ. ಬೆಳಕನ್ನು ವಿಭಜಿಸಿ ಕಾಮನ ಬಿಲ್ಲನ್ನು ಉಂಟು ಮಾಡುವುದು ನೀರಿನ ಹನಿ. ಸಂಕೀರ್ಣ ಬೆಳಕಿನ ವರ್ಣ ವಿಭಜನೆಗೆ ಒಳಪಡಿಸಿದಾಗ ದೊರಕುವ ವಿವಿಧ ತರಂಗ ದೂರಗಳ ಪಟ್ಟಿಗೆ ರೋಹಿತ ಎನ್ನುತ್ತೇವೆ. ಉದ್ದನೆಯ ತರಂಗ ದೂರದ ಬಣ್ಣಗಳ ಪಟ್ಟಿಗೆ ರೋಹಿತ ಎನ್ನುತ್ತೇವೆ. ಸ್ಪೆಕ್ಟ್ರಮ್ ಎನ್ನುತ್ತೇವೆ. ಉದ್ದನೆಯ ತರಂಗ ದೂರವುಳ್ಳ ಬಣ್ಣ ಕೆಂಪು. ಸಂಕೀರ್ಣ ಬೆಳಕನ್ನು ವರ್ಣ ವಿಭಜನೆಗೆ ಒಳಪಡಿಸುವುದಕ್ಕೆ ನೆರವಾಗುವ ಒಂದು ಸಾಧನ ಆಶ್ರಗ ಅಥವಾ ಪಟ್ಟಕ ಅಥವಾ ಪ್ರಿಸಮ್. ಆಶ್ರಗಗಳಲ್ಲಿ ಸಂಕೀರ್ಣ ಬೆಳಕಿನ ವರ್ಣ ವಿಭಜನೆ ಆಗುವುದಕ್ಕೆ ಕಾರಣ ಬೆಳಕಿನ ಬಣ್ಣದೊಂದಿಗೆ ವಕ್ರೀಭವನ ಸೂಚ್ಯಂಕ ಬದಲಾಗುವುದು. ವರ್ಣ ವಿಭಜನೆ ಎಂದರೆ ಸಂಕೀರ್ಣ ಬೆಳಕು ಅದರ ಘಟಕ ವರ್ಣಗಳಾಗಿ ಒಡೆಯುವುದು. 1965ರಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರೀಯ ಹೈನು ಅಭಿವೃದ್ಧಿ ಸಂಘ ಎಲ್ಲಿ ಸ್ಥಾಪಿಸಲಾಯಿತು? ಗುಜರಾತ್ನ ಆನಂದ ಎಂಬ ಸ್ಥಳದಲ್ಲಿ. ಗ್ರಹಗಳ ಚಲನೆಯ ನಿಯಮಗಳನ್ನು ನಿರೂಪಿಸಿದ ವಿಜ್ಞಾನಿ ಕೆಪ್ಲರ್. ಕೆಪ್ಲರ್ನ ಮುಖ್ಯ ಶೋಧನೆ ಗ್ರಹಗಳ ದೀರ್ಘವೃತ್ತ ಭ್ರಮಣೆ. ಭೂಮಿಯು ಗುಂಡಾಗಿದೆ ಎಂದು ಹೇಳಿದವರು ಮೆಗಲನ್. ಕೇಪ್ ಆಫ್ ಗುಡ್ ಹೋಪ್ ಭೂಶಿರ ಕಂಡುಹಿಡಿದವರು ಬಾರ್ತಲೋಮಿಯಾ ಡಯಾಸ್. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ವಾಸ್ಕೋ ಡ ಗಾಮ. ಹೊಸ ಭೂಖಂಡಗಳನ್ನು ಕಂಡುಹಿಡಿದವರು ಮೆಗಲನ್, ಕೊಲಂಬಸ್, ವಾಸ್ಕೋ ಡ ಗಾಮ. ಬ್ರೆಜಿಲ್ ಹಾಗೂ ಪನಾಮಾ ಜಲಸಂಧಿಯನ್ನು ಶೋಧನೆ ಮಾಡಿದವರು ಕಬ್ರಾಲ್ ಮತ್ತು ಬಲ್ಟೋವಾ. ಜಲಜನಕವನ್ನು ಕಂಡುಹಿಡಿದವರು ಹೆನ್ರಿ ಕ್ಯಾವೆಂಡಿಶ್. ಆನುವಂಶೀಯತೆಯನ್ನು ಪ್ರತಿಪಾದಿಸಿದ ಮಹನೀಯರು ಗ್ರೆಗರ್ ಮೆಂಡಲ್. ಮಂಗಳ ಗ್ರಹದಲ್ಲಿರುವ ಮಣ್ಣು ಯಾವ ಬಣ್ಣದ್ದು? ಕಿತ್ತಳೆ ಬಣ್ಣ ಅಥವಾ ಕೆಂಪು ಬಣ್ಣ. ರಕ್ತ ಹೆಪ್ಪುಗಟ್ಟಲು ಅಗತ್ಯವಾದ ವಿಟಮಿನ್ ಕೆ. ಇರಾನ್ನ ಸಂಸತ್ಗೆ ಏನೆನ್ನುತ್ತಾರೆ? ಮಜ್ಲೆಸ್. 1975ರಲ್ಲಿ ಜಾರ್ ನಿಕಲ್ಸನ್ಗೆ ಆಸ್ಕರ್ ಪ್ರಶಸ್ತಿ ತಂದುಕೊಟ್ಟ ಚಲನಚಿತ್ರ ಆರ್ಥರ್ ವೆಲೆಸ್ಲಿ. ಮಾನವನಲ್ಲಿ ಅಪಧಮನಿ, ಅಭಿಧಮನಿ ಮತ್ತು ಲೋಮನಾಳಗಳೆಂಬ ರಕ್ತನಾಳಗಳಿವೆ. ರೇಬಿಸ್ ರೋಗವು ಈ ವೈರಸ್ಗಳಿಂದ ಉಂಟಾಗುತ್ತದೆ. ರ್ಯಾಬ್ಡೋವಿರಿಡೆ ವೈರಸ್ನಿಂದ. ಮಂಗನ ಬಾವು ಅಥವಾ ಮಮ್ಸ್ ಈ ಕಾಯಿಲೆ ಲಾಲಾ ಗ್ರಂಥಿ ವೈರಸ್ ಇಂದ ಉಂಟಾಗುತ್ತದೆ. ಮೊಸರಿನಲ್ಲಿರುವ ಬ್ಯಾಕ್ಟೀರಿಯಾದ ಹೆಸರು ಲ್ಯಾಕ್ಟೋಬೆಸಿಲಸ್. ಕುಷ್ಠರೋಗವು ಹರಡುವುದು ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಬ್ಯಾಕ್ಟೀರಿಯಾದಿಂದ ಬರುತ್ತದೆ. ಮಾನವ ದೇಹದ ತಾಪವನ್ನು ಕಂಡುಹಿಡಿಯಲು ಉಪಯೋಗಿಸುವ ಉಪಕರಣ ವೈದ್ಯಕೀಯ ಉಷ್ಣತಾ ಮಾಪಕ ಕ್ಲಿನಿಕಲ್ ಥರ್ಮೋಮೀಟರ್. ವಿಶ್ವದಲ್ಲಿಯೇ ಅತಿ ದೊಡ್ಡ ಉಕ್ಕು ಸಂಸ್ಥೆ ಟೆಸ್ಕೋ. ವಿಶ್ವದಲ್ಲಿಯೇ ಅತಿ ದೊಡ್ಡ ಮೊಬೈಲ್ ಸರ್ವಿಸ್ ಕಂಪನಿ ಏರ್ಟೆಲ್. ಸ್ವದೇಶಿ ಪರಿಜ್ಞಾನದೊಂದಿಗೆ ತಯಾರಿಸಿದ ಭಾರತದ ಮೊಟ್ಟ ಮೊದಲ ಬ್ಯಾಟರಿ ಆಧಾರಿತ ಕಾರು ರೇವಾ. ಟೈಟಾನ್ 4B ರಾಕೆಟ್ ಅನ್ನು ಯಾವ ದೇಶ ಪ್ರಯೋಗಿಸಿತು? ಅಮೆರಿಕ. ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಮೊಸರಿನಲ್ಲಿರುವ ಬ್ಯಾಕ್ಟೀರಿಯಾದ ಹೆಸರು ಲ್ಯಾಕ್ಟೋಬೆಸಿಲಸ್. ಪರಾವಲಂಬಿಗಳಾದ ಎಂಟಮೀಬಾ, ಆಮಶಂಕೆ, ಟ್ರೈಪನೋಸೋಮಾ ನಿದ್ರಾರೋಗ ಮತ್ತು ಪ್ಲಾಸ್ಮೋಡಿಯಂ ಮಲೇರಿಯಾ ರೋಗಕ್ಕೆ ಕಾರಣ. ಧನುರ್ವಾಯು ರೋಗವು ಟೆಟಾನಸ್ ಎಂಬ ರೋಗ ಯಾವ ಬ್ಯಾಕ್ಟೀರಿಯಾದಿಂದ ಬರುತ್ತದೆ? ಕ್ಲಾಸ್ಟ್ರಿಡಿಯಂ ಟೆಟಾನಿ ಬ್ಯಾಕ್ಟೀರಿಯಾದಿಂದ. ಕ್ಷಯ ರೋಗವನ್ನು ತರುವ ಬ್ಯಾಕ್ಟೀರಿಯಾ ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಟ್ಯೂಬರ್ಕ್ಯುಲಸ್ ಬ್ಯಾಸಿಲಸ್.
ಕಾಲರಾ ರೋಗವನ್ನು ತರುವ ಬ್ಯಾಕ್ಟೀರಿಯಾ ವಿಬ್ರಿಯೋ ಕಾಲರೆ. ವಿಷಮ ಶೀತ ಅಥವಾ ಟೈಫಾಯ್ಡ್ ರೋಗದ ರೋಗಾಣು ಸಾಲ್ಮೊನೆಲ್ಲಾ ಟೈಫಿ. ಕುಷ್ಠರೋಗದ ರೋಗಾಣು ಮೈಕ್ರೋಬ್ಯಾಕ್ಟೀರಿಯಂ ಲೆಪ್ರೆ. ಆಂಥ್ರಾಕ್ಸ್ ಅಥವಾ ನರಡಿ ರೋಗದ ರೋಗಾಣು ಬ್ಯಾಸಿಲಸ್ ಆಂಥ್ರಾಕ್ಸ್. ಮಲೇರಿಯಾ ರೋಗದ ರೋಗಾಣು ಪ್ಲಾಸ್ಮೋಡಿಯಂ ವೈವಾಕ್ಸ್. ಪಿತ್ತಕೋಶವನ್ನು ದೇಹದ ರಾಸಾಯನಿಕ ಕಾರ್ಖಾನೆ ಎಂದು ಕರೆಯುತ್ತೇವೆ. ವಿದ್ಯುತ್ ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್. ಚಂದ್ರನ ಭ್ರಮಣೆಯ ಅವಧಿ ಮತ್ತು ಪರಿಭ್ರಮಣೆಯ ಅವಧಿ 27.32 ದಿನಗಳು. ವಾಯುಮಂಡಲದ ಒತ್ತಡವನ್ನು ಅಳೆಯುವ ಮಾಪಕ ವಾಯುಭಾರ ಮಾಪಕ ಬಾರೋಮೀಟರ್. ಮಳೆಯನ್ನು ಅಳೆಯುವ ಮಾಪಕ ರೈನ್ ಗೇಜ್. ವೃಷ್ಟಿ ಮಾಪಕ ಅಥವಾ ಮಳೆ ಮಾಪಕ. ಮಣ್ಣಿನಲ್ಲಿ ಅತ್ಯಂತ ಆಳವಾಗಿ ಬಿತ್ತಿದ ಬೀಜ ಮೊಳಕೆ ಬಾರದೆ ಹೋಗಲು ಕಾರಣ ಬೀಜಗಳಿಗೆ ಆಕ್ಸಿಜನ್ ದೊರೆಯುವುದಿಲ್ಲ. ಮಾನವನ ದೇಹದಲ್ಲಿನ ನಿರುಪಯುಕ್ತ ಅಂಗ ಅಪೆಂಡಿಕ್ಸ್. ಸಣ್ಣ ಕರಳು ಮತ್ತು ದೊಡ್ಡ ಕರಳು ಸೇರುವ ಜಾಗದಲ್ಲಿ ಕೈಬೆರಳಿನಾಕಾರದ ರಚನೆ ಕಂಡುಬರುತ್ತದೆ. ಅದನ್ನು ಅಪೆಂಡಿಕ್ಸ್ ಎನ್ನುತ್ತೇವೆ. ಕಣ್ಣಿನಲ್ಲಿ ಕಂಡುಬರುವ ನಿಕ್ಟಲೋಪಿಯಾ ಪೊರೆ, ಮೂಗಿನ ಕಂಬ, ಕಿವಿ ಹಾಲೆ, ಹೀಗೆ ಮಾನವನ ದೇಹದಲ್ಲಿ ಸುಮಾರು 140 ನಿರುಪಯುಕ್ತ ಅಂಗಗಳಿವೆ. ಇವುಗಳನ್ನು ವೆಸ್ಟಿಜಿಯಲ್ ಆರ್ಗನ್ಸ್ ಎನ್ನುತ್ತೇವೆ. ಅಕಶೇರುಕ ಪ್ರಾಣಿಗಳಿಗೆ ಉದಾಹರಣೆಗಳು ಎರೆಹುಳು, ಸೊಳ್ಳೆ, ನೊಣ ಮುಂತಾದವುಗಳು. ಕಶೇರುಕ ಪ್ರಾಣಿಗೆ ಉದಾಹರಣೆ ಕಪ್ಪೆ. ಅರೆವಾಹಕ ಅಲೋಹ ಯಾವುದು? ಸಿಲಿಕಾನ್. ಜೀವಕೋಶದ ಅಡಿಗೆ ಮನೆ ಎಂದು ಕರೆಯಲ್ಪಡುವ ಕಣದಂಗ ಯಾವುದು? ಕ್ಲೋರೋಪ್ಲಾಸ್ಟ್. ಅಮೀಬಾದಲ್ಲಿ ವಂಶಾಭಿವೃದ್ಧಿಯ ವಿಧಾನ ವಿದಳನ ವಿಧಾನ ಅಥವಾ ದ್ವಿವಿದಳನ ವಿಧಾನ ಬೈನರಿ ಫಿಷನ್. ಗಾಜಿನಲ್ಲಿರುವ ರಾಸಾಯನಿಕ ವಸ್ತುಗಳ ಸಮರೂಪ ಮಿಶ್ರಣ ಸೋಡಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಸಿಲಿಕೇಟ್. ಶುಕ್ರ ಗ್ರಹವು ಅತ್ಯಂತ ಪ್ರಕಾಶಮಾನವಾಗಿ ಗೋಚರಿಸಲು ಕಾರಣ ಸಾಂದ್ರ ವಾತಾವರಣ ಹೊಂದಿರುವುದರಿಂದ. ಬೆಳಕಿನ ಕಿರಣಗಳು ಒಂದು ಮಾಧ್ಯಮದಿಂದ ಬೇರೆ ಸಾಂದ್ರತೆ ಇರುವ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸುವಾಗ ತಮ್ಮ ಪಥವನ್ನು ಬದಲಿಸುತ್ತವೆ. ಈ ಗುಣಕ್ಕೆ ಬೆಳಕಿನ ವಕ್ರೀಭವನ ಎನ್ನುತ್ತೇವೆ. ಭೂತೊಗಟೆಯಲ್ಲಿ ವಿಪುಲವಾಗಿ ಸಿಗುವ ಲೋಹ ಅಲ್ಯೂಮಿನಿಯಂ. ಕೋರಮಂಡಲ ತೀರಕ್ಕೆ ಯಾವ ಮಾರುತಗಳು ಮಳೆಯನ್ನು ತರುತ್ತವೆ? ಆವರ್ತ ಮಾರುತಗಳು. ಜೀನೋಮ್. ಯಾವುದೇ ಜೀವಿಯಲ್ಲಿನ ಒಟ್ಟು ಜೀನ್ಗಳನ್ನು ಜೀನೋಮ್ ಎನ್ನುತ್ತೇವೆ. ಈರುಳ್ಳಿ ಕೊಯ್ದಾಗ ಕಣ್ಣೀರು ಬರಲು ಕಾರಣ ಈರುಳ್ಳಿಯಲ್ಲಿರುವ ಗಂಧಕದ ಅಂಶ. ಸಮೀಪ ದೃಷ್ಟಿದೋಷವನ್ನು ನಿವಾರಿಸಲು ಬಳಸುವ ಮಸೂರ ನಿಮ್ನ ಮಸೂರ. ಭೂಮಿಗೆ ಬಹಳ ಸಮೀಪದಲ್ಲಿರುವ ನಕ್ಷತ್ರ ಸೂರ್ಯ. ದ್ಯುತಿ ಸಂಶ್ಲೇಷಣೆಗೆ ಬೇಕಾದ ಶಕ್ತಿಯ ಮೂಲ ಸೂರ್ಯನ ಬೆಳಕು. ಎಲೆಗಳಿಂದ ಆಹಾರವನ್ನು ಇತರ ಸಸ್ಯ ಭಾಗಗಳಿಗೆ ಸಾಗಿಸುವ ಅಂಗಾಂಶ ಫ್ಲೋಯಂ. ಮಗು ಜನನದ ಸಮಯದಲ್ಲಿ ಗರ್ಭಕೋಶವನ್ನು ಸಂಕುಚಿತಗೊಳಿಸುವ ಹಾರ್ಮೋನ್ ಆಕ್ಸಿಟೋನಿನ್. ಪತ್ರ ಹರಿತ್ತುವಿನಲ್ಲಿರುವ ಧಾತು ಮೆಗ್ನೀಷಿಯಂ. ಒಂದು ಕೋಶ ಮೂಲದಿಂದ ಉತ್ಪತ್ತಿಯಾದ ಕೋಶ ಸಮೂಹವನ್ನು ಕ್ಲೋನ್ ಎನ್ನುತ್ತೇವೆ, ತದ್ರೂಪಿ ಎನ್ನುತ್ತೇವೆ. ನೀರು ಆವಿಯಾಗುವುದರಿಂದ ಉಷ್ಣಾಂಶ ಕಡಿಮೆಯಾಗುವುದು, ಏಕೆಂದರೆ ಆವಿಯಾಗುವಿಕೆ ತಂಪಾಗಿಸುವ ಪರಿಣಾಮ ಬೀರುವುದು. ಮಾನವನ ಯಾವ ಅಂಗದಲ್ಲಿ ಲಿಂಫೋಸೈಟ್ ಕೋಶಗಳು ರೂಪುಗೊಳ್ಳುತ್ತವೆ? ಗುಲ್ಮಾ ಭಾಗದಲ್ಲಿ, ಗಾಲ್ ಬ್ಲಾಡರ್ನಲ್ಲಿ. ಯಾವ ಲೋಹವು ಬಹು ಕಠೋರ ಹಾಗೂ ತಂತಿಯಂತೆ ಎಳೆಯಬಹುದಾಗಿದೆ? ನೈಕ್ರೋಮ್. ಕೋಕಾ ಕೋಲಾ ಮುಂತಾದ ತಂಪು ಪಾನೀಯಗಳು ಗಮನಾರ್ಹ ಪ್ರಮಾಣದಲ್ಲಿ ಒಳಗೊಂಡಿರುವುದು ಕೆಫಿನ್. ಕಾಫಿಯಲ್ಲಿರುವ ವಿಷವಸ್ತು ಕೆಫಿನ್. ಟೀಯಲ್ಲಿರುವ ವಿಷವಸ್ತು ಟೆಫಿನ್. ಬಣ್ಣದ ಮತಾಪುಗಳಲ್ಲಿ ಕಡುಗೆಂಪು ಬಣ್ಣವನ್ನು ಉಂಟು ಮಾಡುವ ಧಾತು ಫ್ರಾನ್ಸಿಯಂ. ಸೂರ್ಯನ ಬೆಳಕಿನ ವರ್ಣಪಟಲದಲ್ಲಿ 7 ಬಣ್ಣಗಳಿವೆ ಎನ್ನುವುದಾದರೆ ಮಧ್ಯದಲ್ಲಿರುವ ಬಣ್ಣ ಹಸಿರು. ಆಕಾಶವು ನೀಲಿಯಾಗಿ ಕಂಡುಬರಲು ಕಾರಣ ಧೂಳಿನ ಕಣಗಳು ನೀಲಿ ಬಣ್ಣವನ್ನು ಚದುರಿಸುತ್ತವೆ. ಕೊಬ್ಬು ಕರಗುವುದು ಈಥರ್ನಲ್ಲಿ. ಓಝೋನ್ ವಾಯುವಿನ ಬಣ್ಣ ನೀಲಿ. ರಕ್ತದಲ್ಲಿರುವ ದ್ರವ ಮಾತೃಕೆ ಪ್ಲಾಸ್ಮಾ. ಮೂತ್ರಪಿಂಡಗಳ ಪ್ರಮುಖ ಕಾರ್ಯಗಳೇನು? ದೇಹದಿಂದ ಕಲ್ಮಶ ಉತ್ಪನ್ನಗಳನ್ನು ಹೊರಹಾಕುವುದು. ಎಪಿಕಲ್ಚರ್ ಎಂದರೆ ಜೇನುಹುಳು ಸಾಕಾಣಿಕೆ. ರಾಸಾಯನಿಕ ರಾಜ ಎಂದು ಯಾವ ಆಮ್ಲಕ್ಕೆ ಕರೆಯುತ್ತಾರೆ? ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲಕ್ಕೆ. ದೇಹದ ಯಾವ ಭಾಗದ ಸ್ನಾಯುಗಳು ಅತ್ಯಂತ ಬಲಿಷ್ಠವಾಗಿರುತ್ತವೆ? ದವಡೆ ಸ್ನಾಯುಗಳು. ಸೌರವ್ಯೂಹದಲ್ಲಿ ಅತ್ಯಂತ ಭಾರವಾದ ಗ್ರಹ ಗುರುಗ್ರಹ. ಪೃಥ್ವಿಯ ದೈನಂದಿನ ಚಲನೆಯ ನಿರ್ದಿಷ್ಟ ಅವಧಿ 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ಭೂಮಿಯ ಹೊರಪದರದ ಜಲಭಾಗ ಹೈಡ್ರೋಸ್ಪಿಯರ್. ಭೂಮಿಯ 2 ಚಲನೆಗಳು ದೈನಂದಿನ ಚಲನೆ, ವಾರ್ಷಿಕ ಚಲನೆ. ಭೂಮಿಯ ದೈನಂದಿನ ಚಲನೆಯ ಪರಿಣಾಮ ಹಗಲು ಮತ್ತು ರಾತ್ರಿ ಉಂಟಾಗುವುದು. ಭೂಮಿಯು ಸೂರ್ಯನ ಸುತ್ತ ತಿರುಗುವ ಮಾರ್ಗವೇ ಕಕ್ಷಾ ಮಾರ್ಗ. ಭೂಮಿಯು ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕುವ ಅವಧಿ ಸೌರವರ್ಷ ಅಥವಾ ಜ್ಯೋತಿರ್ವರ್ಷ ಅಥವಾ ಲೈಟ್ ಇಯರ್. ಭೂಮಿಯು ಸೇರಿದಂತೆ ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿವೆ? 8 ಗ್ರಹಗಳು. ಟ್ರಾನ್ಸಿಸ್ಟರ್ನ ಭಾಗಗಳಲ್ಲಿ ಆಧಾರದ ಕೆಲಸ, ವಿದ್ಯುದಾವೇಶಗಳ ಹರಿವಿನ ನಿಯಂತ್ರಣ. ಪಳೆಯುಳಿಕೆಯ ವಯಸ್ಸನ್ನು, ಪ್ರಾಕ್ತನಾಶಾಸ್ತ್ರದ ನಮೂನೆಗಳ ವಯಸ್ಸನ್ನು ಅಂದಾಜು ಮಾಡಲು ಏನನ್ನು ಉಪಯೋಗಿಸುತ್ತಾರೆ? ರೇಡಿಯೋ ಕಾರ್ಬನ್. ಚರ್ಮ ದಹನ, ಅಕಾಲಿಕ ವಯಸ್ಸಿನಲ್ಲಿ ಕಣ್ಣಿನ ಪೊರೆ ಮತ್ತು ಚರ್ಮದ ಕ್ಯಾನ್ಸರ್ ಉಂಟು ಮಾಡಬಹುದಾದ ವಿಕಿರಣ ನೇರಳಾತೀತ ಕಿರಣಗಳು.
ಅಲ್ಟ್ರಾ ವೈಲೆಟ್ ರೇಸ್, ಕನಿಷ್ಠ ಶಕ್ತಿ ಸಂರಕ್ಷಣೆ, ಹತ್ತಿರದ ಓಡಾಟಕ್ಕೆ ಸೈಕಲ್ ಉಪಯೋಗಿಸುವುದು, ಬಂದೂಕಿನ ಬ್ಯಾರಲ್ಗಳು, ಗಿಯರ್ಗಳು ಮತ್ತು ಎರಕಗಳಲ್ಲಿ ಉಪಯೋಗಿಸಲ್ಪಡುವ ತಾಮ್ರದ ಮಿಶ್ರಲೋಹ ಗನ್ಮೆಟಲ್. ಯಾವುದು ಸಾಬೂನಿಗೆ ಉದಾಹರಣೆ? ಸೋಡಿಯಂ ವೋಲಿಯೇಟ್, ಸೋಡಿಯಂ ಪಾಮಿಟೇಟ್, ಸೋಡಿಯಂ ಸ್ಟಿಯರೇಟ್. ಅನಾವೃತ ಸಸ್ಯಗಳಿಗೆ ಉದಾಹರಣೆ ಪೈನಸ್ ಮತ್ತು ಸೈಕಸ್. ಒಂದು ಪ್ರಾಣಿಯ ಜೀವಿತಾವಧಿಯ ನಿರಂತರ ಹೃದಯದ ಬಡಿತಕ್ಕೆ ಯಾವ ಸ್ನಾಯುಗಳು ಕಾರಣವಾಗಿವೆ? ಹೃದಯದ ಸ್ನಾಯುಗಳು. ಸಸ್ಯಗಳ ಪೋಷಣಾ ವಲಯ ಮೇಲ್ಮಣ್ಣು. ಪೆನ್ಸಿಲಿನ್ ಯಾವುದರಿಂದ ತಯಾರಾಗುತ್ತದೆ? ಪೆನ್ಸಿಲಿಯಂ ನೊಟೇಟಮ್ ಎಂಬ ಫಂಗಸ್ ಅಥವಾ ಶಿಲೀಂಧ್ರದಿಂದ. ಇದನ್ನು ಸಿಂಪಡಿಸಿದರೆ ಕಾಗದದ ಮೇಲಿನ ಫಿಂಗರ್ ಪ್ರಿಂಟ್ ಕಾಣಿಸುತ್ತದೆ. ನೈಲ್ ಹೈಡ್ರಿನ್. ರೇಡಿಯಂ ಲಭಿಸುವುದು ಪಿಚ್ ಬ್ಲೆಂಡ್ನಿಂದ. ಶಬ್ದದ ತರಂಗಾಂತರಗಳನ್ನು ಅಳೆಯುವ ಮಾನ ಹರ್ಟ್ಜ್. ನಕ್ಷತ್ರಗಳು ಮಿನುಗುತ್ತವೆ, ಸೌರಮಂಡಲದ ಇತರ ಕಾಯಗಳು ಮಿನುಗುವುದಿಲ್ಲ. ಆಕಾಶದಲ್ಲಿ ಕಂಡುಬರುವ ನಕ್ಷತ್ರಗಳ ಸಮೂಹಗಳನ್ನು ನಕ್ಷತ್ರ ಪುಂಜಗಳು ಎನ್ನುತ್ತೇವೆ. ತನ್ನ ಅಕ್ಷದ ಸುತ್ತ ಸುತ್ತುವುದಕ್ಕೆ ಭ್ರಮಣೆ ಎನ್ನುತ್ತೇವೆ. ಅನ್ಯ ಕಾಯದ ಸುತ್ತ ಸುತ್ತುವುದಕ್ಕೆ ಪರಿಭ್ರಮಣೆ ಎನ್ನುತ್ತೇವೆ. ಧೂಮಕೇತುಗಳು ಸೂರ್ಯನ ಸುತ್ತ ಪರಿಭ್ರಮಿಸುತ್ತವೆ. ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸುವ ವಿಧಾನ ವಾಷಿಂಗ್ ಸೋಡಾ ಅಥವಾ ಬಟ್ಟೆ ಸೋಡಾ ಬೆರೆಸುವುದರಿಂದ. ಯೂರಿಯಾದ ರಾಸಾಯನಿಕ ಹೆಸರು ಕಾರ್ಬಮೈಡ್. ನೀರಿನಲ್ಲಿ ಅತ್ಯಧಿಕವಾಗಿ ಕರಗುವುದು ಗಂಧಕ. ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುವುದು ಸೋಡಿಯಂ ಲೋಹವನ್ನು, ಏಕೆಂದರೆ ಸೋಡಿಯಂ ಲೋಹ ಸೀಮೆ ಎಣ್ಣೆಯೊಂದಿಗೆ ವರ್ತಿಸುವುದಿಲ್ಲ. ವಾಷಿಂಗ್ ಸೋಡಾದ ಸಾಮಾನ್ಯ ನಾಮ ಸೋಡಿಯಂ ಕಾರ್ಬೋನೇಟ್. ಅಣುಸೂತ್ರ Na2CO3 10H2O. ಭೂಮಿಯ ಮೇಲೆ ಲಭಿಸುವ ಅತ್ಯಂತ ಕಠಿಣ ಪದಾರ್ಥ ವಜ್ರ ಡೈಮಂಡ್. ಬೆಳ್ಳುಳ್ಳಿ ಗಾಢವಾದ ವಾಸನೆಯಿಂದ ಕೂಡಿರಲು ಕಾರಣ ಗಂಧಕದ ಮಿಶ್ರಣ. ಹಣ್ಣುಗಳು ಬೇಗ ಪಕ್ವಗೊಳ್ಳಲು ಕಾರಣ ಇಥಿಲೀನ್ ಎಂಬ ಸಸ್ಯ ಹಾರ್ಮೋನ್. ಅನಿಮಿಯಾ ರೋಗ ಮತ್ತು ಸಣ್ಣ ಮಕ್ಕಳಲ್ಲಿ ಪಿಟ್ಸ್ ಬರುವುದು B6 ವಿಟಮಿನ್ ಕೊರತೆಯಿಂದ. ಕೇಂದ್ರ ನರಮಂಡಲವು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಸಹಕರಿಸುವುದು ವಿಟಮಿನ್ B12. ಹಂದಿ ಜ್ವರ ಪೀಡಿತರಲ್ಲಿ ಕಾಣಿಸಿಕೊಳ್ಳುವ ವೈರಾಣು H1N1. ತಾಮ್ರ ಮತ್ತು ತವರಗಳ ಮಿಶ್ರಲೋಹ ಕಂಚು. ಹಸಿರು ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಯ ಕೇಂದ್ರ ಕ್ಲೋರೋಪ್ಲಾಸ್ಟ್. ಸೂರ್ಯನ ಕಿರಣದಲ್ಲಿರುವ ವಿಟಮಿನ್ ಡಿ. ವಿಟಮಿನ್ ಡಿ ಯನ್ನು ಸೂರ್ಯನ ಹೊಳಪಿನ ಜೀವಸತ್ವ ಸನ್ಶೈನ್ ವಿಟಮಿನ್ ಎಂದು ಕರೆಯುತ್ತೇವೆ, ಏಕೆಂದರೆ ಸೂರ್ಯನ ಬಿಸಿಲು ನಮ್ಮ ದೇಹದ ಮೇಲೆ ಬಿದ್ದಾಗ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಉತ್ಪತ್ತಿಯಾಗುತ್ತದೆ. ಕಳೆನಾಶಕ, ಕೀಟನಾಶಕ, ಸ್ಫೋಟಕಗಳಲ್ಲಿ ಬಳಸುವ ಹರಳುಪ್ಪು ಅಮೋನಿಯಂ ನೈಟ್ರೇಟ್. ಉಪಯುಕ್ತ ವಸ್ತುಗಳನ್ನು ಆರಿಸಿ ಕೋಶದೊಳಗೆ ಹೋಗಬಿಡುವುದು ಪ್ಲಾಸ್ಮಾ ಪೊರೆ. ಪ್ಲಾಸ್ಮಾ ಪೊರೆಯನ್ನು ಅರೆಪಾರಗಮ್ಯ ಪೊರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಎಂದು ಕರೆಯುತ್ತೇವೆ. ಶರೀರದಲ್ಲಿಯೇ ತಯಾರಾಗುವಂತಹ ವಿಟಮಿನ್ ಡಿ ಮತ್ತು ವಿಟಮಿನ್ ಕೆ. ಯುರೇನಿಯಂ ಆಮದು ಮಾಡಿಕೊಳ್ಳುವ ಸಂಬಂಧ ಭಾರತ ಮೇ ತಿಂಗಳಲ್ಲಿ ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿತು? ಕಜಕಿಸ್ತಾನ. ಏಪ್ರಿಲ್-ಮೇ ತಿಂಗಳಲ್ಲಿ ವಿಶ್ವದ ಹಲವು ರಾಷ್ಟ್ರಗಳಲ್ಲಿ ಹರಡಿದ ಕಾಯಿಲೆ ಹಂದಿ ಜ್ವರ H1N1. ವಾತಾವರಣದ ಒತ್ತಡವನ್ನು ಅಳೆಯಲು ಉಪಯೋಗಿಸುವ ಸಾಧನ ಬಾರೋಮೀಟರ್ ಅಥವಾ ವಾಯುಭಾರ ಮಾಪಕ. ಅಡುಗೆ ಅನಿಲದಲ್ಲಿ 90%ಕ್ಕಿಂತ ಹೆಚ್ಚು ಇರುವುದು ಮೀಥೇನ್ ಅನಿಲ. ಕೃತಕ ರೇಷ್ಮೆ ಯಾವುದು? ರಿಯಾನ್. ಮಾನವನ ದೇಹದಲ್ಲಿ ಅತಿ ಮುಖ್ಯವಾದ ದ್ರವ ರಕ್ತ. ಆರೋಗ್ಯವಂತನಾದ ಪ್ರೌಢ ಮಾನವನಲ್ಲಿ ಎಷ್ಟು ರಕ್ತವಿರುತ್ತದೆ? 5 ರಿಂದ 6 ಲೀಟರ್. ರಕ್ತದಲ್ಲಿ 55% ಪ್ಲಾಸ್ಮಾ ಇರುತ್ತದೆ. ಹೆಪಟೈಟಿಸ್ ಯಾವುದರೊಂದಿಗೆ ಸಂಬಂಧಿಸಿರುವ ಕಾಯಿಲೆ? ಯಕೃತ್ ಅಥವಾ ಲಿವರ್ನಲ್ಲಿ ಉರಿಯೂತ. ವಿಶ್ವದಲ್ಲಿ ಎಲ್ಲಕ್ಕಿಂತ ಸರಳವಾದ ಧಾತು ಯಾವುದು? ಇದು ಗಾಳಿಗಿಂತ ವೇಗವಾಗಿ ಪ್ರಸಾರವಾಗುತ್ತದೆ. ಹೈಡ್ರೋಜನ್. ತರಕಾರಿಗಳಲ್ಲಿ ಲಭ್ಯವಾಗದ ವಿಟಮಿನ್ ಡಿ ವಿಟಮಿನ್. ಎ ವಿಟಮಿನ್ ನ ರಾಸಾಯನಿಕ ನಾಮ ರೆಟಿನಾಲ್. ಸನ್ಶೈನ್ ವಿಟಮಿನ್. ಸೂರ್ಯನ ಹೊಳಪಿನ ವಿಟಮಿನ್ ಯಾವುದು? ಡಿ ವಿಟಮಿನ್. ಸಿ ವಿಟಮಿನ್ ಕೊರತೆಯಿಂದ ಯಾವ ರೋಗ ಬರುತ್ತದೆ? ಸ್ಕರ್ವಿ ರೋಗ. ರಕ್ತ ಹೆಪ್ಪುಗಟ್ಟಲು ಉಪಯೋಗವಾಗುವುದು. ಇದನ್ನು ರಕ್ತಸ್ರಾವ ವಿರೋಧಿ ವಿಟಮಿನ್ ಎನ್ನುತ್ತಾರೆ. ಕೆ ವಿಟಮಿನ್. ಮಾನವರ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾ ತಯಾರಿಸುವುದು ವಿಟಮಿನ್ ಕೆ. ಆಪರೇಷನ್ ಮಾಡುವ ಮೊದಲು ರೋಗಿಗೆ ಹೆರಿಗೆಗೆ ಮೊದಲು ತಾಯಿಗೆ ನೀಡುವುದು ವಿಟಮಿನ್ ಕೆ. ಪಾಲಿಶ್ ಮಾಡಲ್ಪಟ್ಟ ಅಕ್ಕಿಯನ್ನು ಹೆಚ್ಚಾಗಿ ಉಪಯೋಗಿಸಿದರೆ ಯಾವ ವಿಟಮಿನ್ ಕೊರತೆ ಬರುತ್ತದೆ? ವಿಟಮಿನ್ ಬಿ. ವಿಟಮಿನ್ ಬಿ ಧಾನ್ಯದ ಮೇಲ್ಮೈ ಪೊರೆ, ಗೋಧಿ, ಜೋಳದ ಪೊರೆಗಳಲ್ಲಿ ಲಭ್ಯವಿರುತ್ತದೆ. ರೇಷ್ಮೆ ಗಿಡದ ಎಲೆಯ ಯಾವ ಭಾಗವನ್ನು ರೇಷ್ಮೆ ಹುಳುಗಳು ತಿನ್ನುತ್ತವೆ? ಮಲ್ಬರಿ ಲೀವ್ಸ್. ರೇಷ್ಮೆ ಎಲೆಗಳನ್ನು. ಭಾರತದಲ್ಲಿ ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕದ ಸ್ಥಾನ ಮೊದಲನೇ ಸ್ಥಾನ. ಅತಿ ಕಡಿಮೆ ಕಾಲ ಗರ್ಭ ಹೊರುವ ಪ್ರಾಣಿ ಮೇಕೆ. ಸೂರ್ಯನ ಕಿರಣಗಳು ಭೂಮಿಗೆ ತಲುಪಲು ತೆಗೆದುಕೊಳ್ಳುವ ಕಾಲ 8 ನಿಮಿಷ 2 ಸೆಕೆಂಡ್ಗಳು. ಗಣಿತದ ಲೆಕ್ಕಾಚಾರದಿಂದ ಕಂಡುಹಿಡಿಯಲಾದ ಸೌರವ್ಯೂಹದ ಏಕೈಕ ಗ್ರಹ ನೆಪ್ಚೂನ್. ಹ್ಯಾಲಿ ಧೂಮಕೇತು ಇತ್ತೀಚೆಗೆ ಕಾಣಿಸಿಕೊಂಡಿದ್ದು 1986ರಲ್ಲಿ.
ಅದುರಿನಿಂದ ಚಿನ್ನವನ್ನು ಉದ್ಧರಿಸುವ ವಿಧಾನವನ್ನು ಯಾರು ಕಂಡುಹಿಡಿದರು? ಮೆಕಾರ್ಥರ್ ಫಾರೆಸ್ಟ್. ಭಾರತದಲ್ಲಿನ ಅತಿ ದೊಡ್ಡ ದ್ವೀಪ ಅಂಡಮಾನ್. ವರ್ಣತಂತುಗಳ ಗಾತ್ರವನ್ನು ಅಳೆಯಲು ಬಳಸುವುದು ಮೈಕ್ರೋಮೀಟರ್. ಮಾನವನ ಪ್ರತಿಯೊಂದು ಜೀವಕೋಶದಲ್ಲಿ ಕಂಡುಬರುವ ವರ್ಣತಂತುಗಳ ಸಂಖ್ಯೆ 23 ಜೊತೆ ಅಥವಾ 46. ಒಬ್ಬ ಪ್ರೌಢ ವ್ಯಕ್ತಿಯಲ್ಲಿ ಎಷ್ಟು ಬಿಲಿಯನ್ ಜೀವಕೋಶಗಳಿರುತ್ತವೆ? 5 ಬಿಲಿಯನ್ ಜೀವಕೋಶಗಳಿರುತ್ತವೆ. ಎಲ್ಲಾ ಕಶೇರುಕಗಳ ಮೂಳೆಯ ಒಳಗೆ ಇರುವುದು ಅಸ್ಥಿರಜ್ಜು. ಒಂದು ಕೆಂಪು ರಕ್ತ ಕಣದ ಜೀವಿತ ಅವಧಿ ಸುಮಾರು 120 ದಿನಗಳು ಅಥವಾ 4 ತಿಂಗಳುಗಳು. ಅತಿ ಹೆಚ್ಚು ಚುರುಕಿನ ಅಲೋಹ ಧಾತು ಫ್ಲೋರಿನ್. ಇದನ್ನು ಬೇಕಾದಾಗ ತಯಾರಿಸಿ ಉಪಯೋಗಿಸುತ್ತಾರೆ. ಫ್ಲೋರಿನ್ ಅನ್ನು ಯಾವುದೇ ಸಂಗ್ರಾಹಕದಲ್ಲಿ ಸಂಗ್ರಹಿಸಲು ಸಾಧ್ಯವಿಲ್ಲ. ಸುಟ್ಟ ಸುಣ್ಣದ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸೈಡ್. ಅಣುಸೂತ್ರ CaO. ಪಾಚಿಯಿಂದ ತಯಾರಿಸಲ್ಪಡುವ ಪ್ರಬಲ ಸೂಕ್ಷ್ಮ ಜೀವಿ ನಿರೋಧಕ ಔಷಧಿ ಯಾವುದು? ಪೆನ್ಸಿಲಿನ್. ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲು ತಯಾರಿಸಿದ ಜೀವ ನಿರೋಧಕ ಔಷಧಿ ಪೆನ್ಸಿಲಿನ್. ಇತ್ತೀಚೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಪೆನ್ಸಿಲಿನ್ಗಿಂತ ಹೆಚ್ಚು ಪರಿಣಾಮಕಾರಿ ಜೀವ ನಿರೋಧಕಗಳನ್ನು ತಯಾರಿಸಲಾಗಿದೆ. ಆದ್ದರಿಂದ ಪೆನ್ಸಿಲಿನ್ ಬಳಕೆ ಕಡಿಮೆಯಾಗಿದೆ. ಮಲೇರಿಯಾ ರೋಗವನ್ನು ಉಂಟು ಮಾಡುವ ಪ್ರೋಟೋಜೋವಾ ಜೀವಿ ಪ್ಲಾಸ್ಮೋಡಿಯಂ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.